ಈಗ 356ನೇ ಕಥೆಯನ್ನು ಕೇಳೋಣ. ಉಪಮನ್ಯು ಎಂಬ ಋಷಿಕುಮಾರನ ಕಥೆಯನ್ನು ಕೇಳಲಿಕ್ಕಿದ್ದೇವೆ. ಈತನು ಕೂಡ ಆಯೋಧ ಧೌಮ್ಯರ ಮಗದೊಬ್ಬ ಶಿಷ್ಯ. ಎಲ್ರಿಗಿಂತಲೂ ದಷ್ಟಪುಷ್ಟನಾಗಿದ್ದ. ಗುರುಗಳಿಗೆ ಕೇಳಿದರು, ನೀನೇನು ಊಟ ಮಾಡ್ತೀಯೋ? ಭಿಕ್ಷೆಗೆ ಹೋದಾಗ ಜನರು ಏನು ಕೊಡ್ತಾರೋ ಅದನ್ನೇ ಊಟ ಮಾಡ್ತಿದ್ದೇನೆ ಗುರುಗಳೇ, ಉಪಮನ್ಯು ಉತ್ತರಿಸಿದ. ಅದಕ್ಕೆ ಗುರುಗಳು ಹೇಳಿದರು, ನಾಳೆಯಿಂದ ನೀನು ಏನು ಭಿಕ್ಷೆ ಬೇಡಿ ತರ್ತೀಯೋ ಅದು ನನಗೆ ಒಪ್ಪಿಸಬೇಕು. ಆಗಲಿ ಗುರುಗಳೇ. ತಾನು ಭಿಕ್ಷೆ ಬೇಡಿ ತಂದದನ್ನು ಪ್ರತಿನಿತ್ಯ ಗುರುಗಳಿಗೆ ಅರ್ಪಿಸ್ತಾ ಇದ್ದ. ಗುರುಗಳು ಅದನ್ನು ತೆಗೆದಿಡ್ತಿದ್ರು. ಅವನಿಗೆ ಏನನ್ನು ಕೊಡಲಿಲ್ಲ, ಅವನು ಏನು ಕೇಳಲಿಲ್ಲ. ದಿನಗಳು ಹೀಗೆ ಉರುಳಿದವು. ಆದರೂ ದಷ್ಟಪುಷ್ಟನಾಗೇ ಇದ್ದಾನೆ. ಉಪಮನ್ಯು, ನೀನು ಭಿಕ್ಷೆ ಬೇಡಿದ್ದನ್ನೆಲ್ಲ ನನಗೆ ತಂದು ಒಪ್ಪಿಸ್ತಾ ಇದ್ದಿ. ನಾನು ನಿನಗೆ ಏನು ಕೊಡ್ತಾ ಇಲ್ಲ, ಆದರೂ ದಷ್ಟಪುಟ್ಟನಾಗೇ ಇದ್ದೀಯಲ್ಲ, ಅದು ಹೇಗೆ ಈಗೇನು ಊಟ ಮಾಡ್ತಿ ಅಂತ ಕೇಳಿದರು ಗುರುಗಳು. ಅದಕ್ಕೆ ಉಪಮನ್ಯು ಹೇಳಿದ, ಗುರುಗಳೇ, ನಾನು 2ನೇ ಸಲ ಭಿಕ್ಷೆಗೆ ಹೋಗ್ತೀನಿ, ಅದನ್ನು ಊಟ ಮಾಡ್ತಿದ್ದೀನಿ. ಅದಕ್ಕೆ ಗುರುಗಳು ಹೇಳಿದ್ರು, ಮಗು, ನೀನು 2ನೇ ಸಲ ಹಾಗೆಲ್ಲ ಭಿಕ್ಷೆಗೆ ಹೋಗಬಾರ್ದು. ಹಾಗೆ ಹೋದರೆ ನಿನ್ನಂತಿರುವ ಬೇರೆ ಬ್ರಹ್ಮಚಾರಿಗಳಿಗೆ ತೊಂದರೆ ಆಗುತ್ತೆ. ಆಗಲಿ ಗುರುಗಳೇ. ಉಪಮನ್ಯು ಗುರುಗಳಿಗೆ ನಮಸ್ಕರಿಸಿ ಗೋವುಗಳನ್ನು ಮೇಯಿಸಲಿಕ್ಕೆ ಹೋದ. ದಿನ ಕಳೆಯಿತು. ಆದರೂ ಉಪಮನ್ಯು ದಷ್ಟಪುಷ್ಟನಾಗೇ ಇದ್ದಾನೆ. ಗುರುಗಳು ವಿಚಾರಿಸಿದರು, ಉಪಮನ್ಯು, ಈಗ ನೀನು ಏನು ಊಟ ಮಾಡ್ತಿ? ಭಿಕ್ಷಾನ್ನವನ್ನು ನನಗೆ ಕೊಡ್ತಾ ಇದ್ದಿ. 2ನೇ ಸಲ ಭಿಕ್ಷೆಗೆ ಹೋಗ್ತಾ ಇಲ್ಲ, ನಾನು ನನಗೆ ಏನು ಕೊಡ್ತಾ ಇಲ್ಲ. ಹಾಗಿದ್ದರೂ ದಷ್ಟಪುಟ್ಟವಾಗಿ ಇದೆಯಲ್ಲ, ದಪ್ಪಗೆ ಇದೆಯಲ್ಲ. ಗುರುಗಳೇ, ನಾನು ದನದ ಹಾಲು ಕುಡಿತಿದ್ದೇನೆ ಗುರುಗಳೇ. ಹಾಂ ಮಗು, ಆಗೆಲ್ಲ ಹಾಲು ಕುಡಿಬಾರ್ದು, ಅದು ಕರುಗಳಿಗೆ ಕಡಿಮೆ ಆಗುತ್ತೆ. ಆಗಲಿ ಗುರುಗಳೇ, ಇನ್ನು ಮುಂದೆ ಹಾಲು ಕುಡಿಯೋಲ್ಲ. ಗುರುಗಳಿಗೆ ನಮಸ್ಕಾರ ಮಾಡಿ ಹೊರಟ. ಕೆಲವು ದಿವಸ ಆಯಿತು. ಗುರುಗಳು ಗಮನಿಸಿದ್ರು, ಉಪಮನ್ಯು ಇನ್ನೂ ದಷ್ಟಪುಟ್ಟನಾಗೇ ಇದ್ದಾನೆ. ಆಶ್ಚರ್ಯ ಆಯಿತು ಗುರುಗಳಿಗೆ. ಮಗು, ನೀನು ಭಿಕ್ಷೆ ಬೇಡಿದ್ದನ್ನು ನನಗೆ ತಂದುಕೊಡ್ತಿ, ನಾನು ನಿನಗೆ ಕೊಡ್ತಾ ಇಲ್ಲ. 2ನೇ ಸಲ ಭಿಕ್ಷೆಗೆ ಹೋಗ್ತಾ ಇಲ್ಲ, ಹಾಲು ಕುಡಿತಾ ಇಲ್ಲ, ಆದರೂ ನೀ ದಷ್ಟಪುಟ್ಟವಾಗಿದ್ದೀಯಲ್ಲ, ದಪ್ಪಗಿದ್ದೀಯಲ್ಲ, ನೀ ಏನು ಆಹಾರ ತಗೊಳ್ತಾ ಇದ್ದಿ ಈಗ ಅಂತ ಕೇಳಿದ್ರು. ಅದಕ್ಕೆ ಹೇಳ್ದ, ಗುರುಗಳೇ, ಕರುಗಳು ಹಾಲು ಕುಡಿತಾ ಇರುವಾಗ ಅವುಗಳು ನೊರೆ ಉಗುಳುತ್ತೆ, ನಾನು ಅವುಗಳ ಕೆಳಗೆ ಹಾದ ಬಾಯಿ ತೆರಿತೀನಿ, ನನಗೆ ಹೊಟ್ಟೆ ತುಂಬುತ್ತೆ ಗುರುಗಳೇ. ಕರುಗಳು ಹಾಲು ಕುಡಿಯುವಾಗ ಹಾದ ಬಾಯಿ ತರ್ಕೊಂಡು ಆ ಕರುಗಳ ಕೆಳಗೆ ಬಾಯಿ ತರ್ಕೊಂಡು ಕೂತಿರ್ತೀನಿ, ಅವುಗಳು ಇನ್ನೊರೆ ಉಗುಳ್ತಾ ಇರುತ್ತೆ, ನಾನು ಅದನ್ನೇ ಕುಡಿದು ಬಿಡ್ತೇನೆ ಗುರುಗಳೇ. ಗುರುಗಳು ಅವಾಗಾದರು, ಎಲ್ಲ ಎಷ್ಟೆಲ್ಲ ಉಪಾಯ ಮಾಡ್ತದಾನಪ್ಪ ಇವ. ಆದರೂ ಪರೀಕ್ಷೆಯನ್ನು ಬಿಡಬಾರ್ದು, ಮುಂದುವರಿಸಿದ್ರು. ಮಗು, ನೀನು ಹೀಗೆಲ್ಲ ಮಾಡಿದರೆ ಕರುಗಳು ನಿನ್ನ ಮೇಲಿನ ಕರುಣೆಯಿಂದ ತಾನು ಕುಡಿಯುವ ಹಾಲನ್ನೆಲ್ಲ ಕಡಿಮೆ ಮಾಡಿಕೊಳ್ಳುತ್ತೆ, ಹೆಚ್ಚು ನಿನಗೇ ಸಿಗುವಂತೆ ಉಗುಳುತ್ತೆ. ಹಾಗೆಲ್ಲ ಮಾಡಬೇಡ. ಆಗಲಿ ಗುರುಗಳೇ. ನಮಸ್ಕರಿಸಿ ಹೊರಟ. ಎಂದಿರಂತೆ ಗೋವುಗಳನ್ನು ಮೇಯಿಸುತ್ತಾ ಕಾಡಿಗೆ ಹೊರಟಿದ್ದಾನೆ. ಹೊಟ್ಟೆ ಹಸಿವೆ ಶುರುವಾಯಿತು. ಬೇಡದ ಭಿಕ್ಷಾನ್ನವನ್ನು ಗುರುಗಳಿಗೆ ಕೊಟ್ಟ. 2ನೇ ಸಲ ಭಿಕ್ಷೆಗೆ ಹೋಗಿಲ್ಲ. ಗುರುಗಳು ಹೇಳಿದಾರಲ್ಲ ಹೋಗಬಾರ್ದು ಅಂತ. ಹಾಲು ಕುಡಿಬೇಡ ಹೇಳಾರೆ, ನಾನು ಹಾಲನ್ನು ಕುಡಿಯಿಲ್ಲ. ಕರುಗಳು ಉಗುಳುವ ನೊರೆಯನ್ನು ಕೂಡ ಕುಡಿಯಲಿಲ್ಲ. ಹಸಿವೆ ತಡ್ಕೊಳ್ಳಿಕ್ಕಾಗಿಲ್ಲ. ಸುತ್ತಮುತ್ತ ನೋಡಿದ, ಎಕ್ಕದ ಗಿಡ ಇತ್ತು. ಗುರುಗಳು ಎಕ್ಕದ ಎಲೆ ತಿನ್ನಬಾರದು ಅಂತ ಹೇಳಿಲ್ಲವಲ್ಲ. ಹೊಟ್ಟೆ ತುಂಬ ಎಕ್ಕದ ಎಲೆ ಕಚ್ಚಿ ತಿಂದ್ಬಿಟ್ಟ. ಏನು ಉಷ್ಣ ಅದು! ಅದರ ಪರಿಣಾಮ 2 ಕಣ್ಣುಗಳು ಕುರುಡಾಯಿತು ಕಣ್ಣು. ತಡಬರಿಸ್ತಾ ಬರ್ತಿದ್ದವ ಹಾಳು ಬಾವಿಯೊಳಗೆ ಬಿದ್ದುಬಿಟ್ಟ. ನೀರು ಇದ್ದಿಲ್ಲ ಅದರಲ್ಲಿ. ಗೋವುಗಳೆಲ್ಲ ಆಶ್ರಮಕ್ಕೆ ಹಿಂದಿರುಗಿದವೆ. ಶಿಷ್ಯ ಬರಲಿಲ್ಲ. ಅದು ನೋಡಿ ಗುರುಗಳಿಗೆ ಕಳವಳ ಆಯಿತು. ಆಹಾರದ ಮಾರ್ಗವೆಲ್ಲವನ್ನೂ ಕೂಡ ನಾವು ಬಂದ್ ಮಾಡಿದ್ದೆವು, ಮುಚ್ಚಿಬಿಟ್ಟಿದೆ.
ಕೋಪಿಸ್ಕೊಂಡು ಹೋದನೋ ಏನೋ. ಹೀಗೆ ಆಲೋಚನೆ ಮಾಡ್ತಾ ಶಿಷ್ಯನ ಕರೀತಾರೆ. ಬಾರಪ್ಪ, ಎಲ್ಲ ಬರ್ರಿಲ್ಲ, ಉಪಮನ್ಯು ಹುಡ್ಕೊಂಡು ಬರೋಣ, ಅವನು ಕಾಣಿಸ್ತಾ ಇಲ್ಲ. ಆಗಲಿ ಗುರುಗಳೇ, ಎಲ್ಲರೂ ಬಂದ್ದಾರೆ. ಉಪಮನ್ಯು, ಉಪಮನ್ಯು, ಮಗು ಎಲ್ಲಿದ್ದೀಯಪ್ಪ? ಗುರುಗಳು ಗಟ್ಟಿಯಾಗಿ ಕರೀತಾ ಕಾಡಲ್ಲಿ ತಿರುಗಾಡ್ತಾರೆ. ಉಪಮನ್ಯು, ಮಗು ಎಲ್ಲಿದ್ದೀಯೋ? ಶಿಷ್ಯ ಕಾಣಿಸ್ತಾ ಇಲ್ಲ. ಇನ್ನಷ್ಟು ಕಳವಳ ಹೆಚ್ಚಾಯಿತು. ಆಗ ಧ್ವನಿ ಕೇಳಿಸ್ತು, ಎಲ್ಲಿದ್ದೇನೆ ಗುರುಗಳೇ? ಇಲ್ಲಿಂದ್ರೆ ಎಲ್ಲಿ ಮಗು? ಹಾಳು ಬಾವಿಯೊಳಗೆ ಬಿದ್ದು ಬಿಟ್ಟೆ ಗುರುಗಳೇ. ನೀನು ಯಾಕೆ ಬಾವಿಗೆ ಬಿದ್ದೀಯೋ? ಹಸಿವೆ ತಡ್ಕೊಳ್ಳಿಕ್ಕಾಗಿಲ್ಲ, ಎಕ್ಕದ ಎಲೆ ತಿಂದುಬಿಟ್ಟೆ, ಕಣ್ಣು ಹೋಗ್ಬಿಟ್ಟಿದ್ದು ಗುರುಗಳೇ, ದಾರಿ ಗೊತ್ತಾಗಲಿಲ್ಲ, ಬಾವಿಗೆ ಬಿದ್ದುಬಿಟ್ಟೆ. ಮಗು, ನಿನಗೊಂದು ಮಂತ್ರ ಹೇಳಿಕೊಡ್ತೀನಿ, ಅದನ್ನು ಜಪಿಸು. ಅಶ್ವಿನಿ ದೇವತೆಗಳು ಬಂದು ನನಗೆ ಕಣ್ಣು ಕೊಡ್ತಾರೆ. ಆಗಲಿ ಗುರುಗಳೇ. ಗುರುಗಳು ಮಂತ್ರ ಹೇಳಿಕೊಟ್ರು. ಉಪಮನ್ಯು ಜಪಿಸಿದ. ಅಶ್ವಿನಿ ದೇವತೆಗಳು ಬಂದು ಪ್ರಸಾದವನ್ನು ನೀಡುತ್ತಾರೆ. ಅದನ್ನು ಗುರುಗಳ ಅಪ್ಪಣೆ ಇಲ್ಲದೆ ತೆಗೆದುಕೊಳ್ಳಲಿಕ್ಕೆ ಅವನು ಒಪ್ಪಲಿಲ್ಲ. ಅಶ್ವಿನಿ ದೇವತೆಗಳು ಹೇಳ್ತಿದ್ದಾರೆ, ಮಗು ಉಪಮನ್ಯು, ಈ ಪ್ರಸಾದವನ್ನು ತಕೋ. ಇಲ್ಲ ದೇವತೆಗಳೇ, ನಾನು ಗುರುಗಳಿಗೆ ಸಮರ್ಪಣೆ ಮಾಡ್ತೇನೆ, ಅವರು ಕೊಟ್ಟ ಮೇಲೆ ತಗೊಳ್ತೀನಿ ಅಂತ ಅಶ್ವಿನಿ ದೇವತೆಗಳು ಹೇಳ್ತಾರೆ. ಉಪಮನ್ಯು, ನಿನ್ನ ಗುರುಗಳಿಗೆ ಇದೇ ರೀತಿ ಪ್ರಸಾದ ಕೊಟ್ಟಿದ್ದೆವು, ಅವರು ಅದನ್ನು ತಮ್ಮ ಗುರುಗಳಿಗೆ ಕೊಡಲೇ ಇಲ್ಲ, ಹಾಗೆ ತಿಂದುಬಿಟ್ಟಿದ್ದಾರೆ, ನೀನು ಹಾಗೆ ಮಾಡು. ಅದಕ್ಕೆ ಉಪಮನ್ಯು ಹೇಳ್ದ, ಅವರು ಹೇಗಾದರೂ ಮಾಡಿಕೊಂಡು ಹೋಗಲಿ, ನಾನಂತೂ ಗುರುಗಳ ಅಪ್ಪಣೆ ಇಲ್ಲದೆ ಇದನ್ನು ಸ್ವೀಕರಿಸಲಾರೆ ಅಂತ ಹೇಳಿದ್ರು. ಅಶ್ವಿನಿಗಳಿಗೆ ಬಹಳ ಸಂತೋಷ ಆಯಿತು. ಉಪಮನ್ಯು, ನಿನ್ನ ಗುರು ಭಕ್ತಿಗೆ ಮೆಚ್ಚಿದೆವು, ವೇದವೇತ್ತನಾಗಿ ಉತ್ತಮ ಕೀರ್ತಿವಂತನಾಗು ಅಂತ ವರ ಕೊಟ್ಟಿದ್ದಾರೆ. ಗುರುಗಳ ಮುಂದೆ ಪ್ರಸಾದವನ್ನು ಅರ್ಪಿಸಿದ್ದಾನೆ ಉಪಮನ್ಯು. ಮಗು, ಪ್ರಸಾದವನ್ನು ನೀ ತೆಗೆದುಕೋ, ಸ್ವೀಕರಿಸು. ಗುರುಗಳ ಅಪ್ಪಣೆ ಪಡೆದು ಸ್ವೀಕರಿಸಿದ. ಕಂಡು ಬಂತು. ಗುರುಗಳು ಅವನ ತಲೆ ಮೇಲೆ ಕೈಯಿಟ್ಟು ಹೃದಯ ತುಂಬಿ ಹರಿಸಿದರು. ಅರ್ಥಸಹಿತ ವೇದಗಳು, ಧರ್ಮಶಾಸ್ತ್ರಗಳು ನಿನ್ನ ಬುದ್ಧಿಯಲ್ಲಿ ಹೊಳೆಯುತ್ತಿರಲಿ ಅಂತ ಹರಿಸಿ ಕಳಿಸಿದ್ದಾರೆ. ಉಪಮನ್ಯು ಗುರುಕುಲವಾಸ ಪೂರೈಸಿ ಗುರುಗಳ ಅಪ್ಪಣೆ ಪಡೆದು ಮನೆಗೆ ತೆರಳದ. ಒಳ್ಳೆ ಕೀರ್ತಿವಂತನಾದ.